ಕೆಲವೇ ಕ್ಷಣದಲ್ಲಿ ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಡುತ್ತಿದ್ದಾರೆ ಅನ್ನೋ ಮಾಹಿತಿ. ರಾಜೀನಾಮೆ ಪತ್ರವನ್ನು ಬರೀತಾ ಇದ್ದಾರೆ ರಾಮಲಿಂಗಾರೆಡ್ಡಿ. ಕಾರ್ಯಕರ್ತರ ಮುಂದೆ ರಾಜೀನಾಮೆ ಪತ್ರಕ್ಕೆ ರೆಡ್ಡಿ ಸಹಿ ಹಾಕಿದ. ಕೆಲವೇ ಕ್ಷಣದಲ್ಲಿ ರಾಮಲಿಂಗಾರೆಡ್ಡಿ ಮಂತ್ರಿ ಸ್ಥಾನಕ್ಕೆ, ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡುತ್ತಾರೆ. ಎರಡು ದಿನ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕರಿಸಿದ್ರು. 4ನೇ ತಾರೀಕು ಅಸಮಾಧಾನ, ಇವತ್ತು ರಾಜೀನಾಮೆ ಸಾಧ್ಯತೆ ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಸಿಟ್ಟಿಗೆದ್ದಿದ್ದಾರೆ. ತನ್ನ ಬೇಡಿಕೆ ಈಡೇರಲಿಲ್ಲ ಅನ್ನುವಂಥ ನೋವಿದೆ. ನನ್ನ ಹಿರಿತನಕ್ಕೆ ಬೆಲೆ ಸಿಕ್ಕಿಲ್ಲ ಅನ್ನುವಂಥ ಆಕ್ರೋಶ ಇದೆ. ಕೊಟ್ಟ ಮಾತನ್ನ ಉಳಿಸಿಕೊಳ್ಳಿಲ್ಲ ಅನ್ನುವಂಥ ಸಿಟ್ಟು ಕೂಡ ಕಾಣಿಸ್ತಾ ಇದೆ. ನಾನು ಕೇಳಿದ್ನ ಇವ್ರ ಹತ್ರ ಜಲಸಂಪನ್ಮೂಲ ಕೇಳಿದ್ದೊಂದು ಕೊಡೋದೊಂದು ಅಂತಂದ್ರೆ ನನ್ನ ಹಿರಿತನಕ್ಕೆ ಬೆಲೆ ಇಲ್ವಾ? ಇದು ರಾಮಲಿಂಗಾರೆಡ್ಡಿ ಅವರ ಪ್ರಶ್ನೆ ಇರೋದು. ಉಪಮುಖ್ಯಮಂತ್ರಿ ಹುದ್ದೆಯವರೆಗೂ ಕೂಡ ಹೆಸರುಗಳು ಕೇಳಿ ಬಂದಿತ್ತು. ಅಂತ ನಾಯಕನನ್ನ ಈ ರೀತಿ ನಡೆಸ್ಕೊಳ್ತಾರ ಅಂತ ಅವರು ಬೆಂಬಲಿಗರು ಕೇಳ್ತಾರೆ. ಕೇಳಿದ ಖಾತೆ ಸಿಗಲ್ಲ ಅಂತಾದ್ರೆ ಕೆಲಸ ಮಾಡೋದಕ್ಕೆ ಸಾಧ್ಯನಾ? ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕಾಗಿರೋದು ಡಿ ಕೆ ಶಿವಕುಮಾರ್ ಅವರ ಜವಾಬ್ದಾರಿಯಾಗಿತ್ತು. ಅವರು ಮಾಡಲಿಲ್ಲ ಅದನ್ನ ಅಂತ ಅವರ ಬೆಂಬಲಿಗರು ಮಾತನಾಡ್ತಾ ಇರೋದು. ಸ್ವತಃ ರಾಮಲಿಂಗಾರೆಡ್ಡಿ ಕೂಡ ಅದೇ ಯೋಚನೆಯನ್ನು ಮಾಡ್ತಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಕೊಟ್ಟಿಲ್ಲ, ಜಲಸಂಪನ್ಮೂಲ ಕೊಟ್ಟರು. ಎರಡು ಮಹತ್ವದ ಖಾತೆಗಳೇ. ಬಟ್ ರಾಮಲಿಂಗಾರೆಡ್ಡಿಗೆ ಬೇಡ, ಅದು ಜಲಸಂಪನ್ಮೂಲ ಬೇಡ ನನಗೆ ಅಂತ 3 ವರ್ಷ ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಸಾರಿಗೆ ಇಲಾಖೆಯನ್ನ ನಿಭಾಯಿಸಿದ್ದೀನಿ, ಮುಜರಾಯಿ ಖಾತೆಯನ್ನು ನಿಭಾಯಿಸಿದ್ದೀನಿ. ಮತ್ತೆ ನನಗೆ ಇಷ್ಟವಿಲ್ಲದನ್ನ ಕೊಟ್ರೆ ಈಗ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಪರವಾಗಿ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸೋದಕ್ಕೆ ಮನೋಹರ್ ಅವರು ಬಂದಿದ್ದಾರೆ. ಡಿ ಕೆ ಹರಿಪ್ರಸಾದ್ ಪರವಾಗಿ. ಸಾರ್, ಕೆಪಿಸಿಸಿ ಅಧ್ಯಕ್ಷರು ಮಾತನಾಡ್ತಾರೆ ಅಂತ ಹೇಳಿದ್ರೆ ಅದೆಲ್ಲ ಬೇಡಪ್ಪ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ರೆಡ್ಡಿ ಹೇಳಿದ. ರಾಮಲಿಂಗಾರೆಡ್ಡಿ ಅವಶ್ಯಕತೆ ಇದೆ ಅಂತ ಕೆಪಿಸಿಸಿ ಅಧ್ಯಕ್ಷರು ಹೇಳಿದ್ಮೇಲೆ ಯೂಸ್ ಮಾಡ್ದಂಗಾಗಲ್ಲ ಸರ್. ಅಲ್ಲ ಸರ್, ಅವ್ರ ಹತ್ರ ಸರ್, ಅಲ್ಲ ಸರ್, ಅವ್ರ ಹತ್ರ ಕೆಪಿಸಿ ಅಧ್ಯಕ್ಷರು ಬೆಂಗಳೂರವ್ರಿಗೆ ಅವರೇ ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿ ಅವಶ್ಯಕತೆ ಇದೆ ಅಂತ ಕೆಪಿಸಿ ಅಧ್ಯಕ್ಷರು ಹೇಳಿದ್ಮೇಲೆ ಯೂಸ್ ಮಾಡ್ದಂಗಾಗಲ್ಲ ಸರ್. ಅಲ್ಲ ಸರ್, ಅವ್ರ ಹತ್ರ ಸರ್, ಅಲ್ಲ ಸರ್, ಅವ್ರ ಹತ್ರ ಕೆಪಿಸಿ ಅಧ್ಯಕ್ಷರು ಬೆಂಗಳೂರವ್ರಿಗೆ ಅವರೇ ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿ ಅವಶ್ಯಕತೆ ಇದೆ ಅಂತ ಕೆಪಿಸಿ ಅಧ್ಯಕ್ಷರು ಹೇಳಿದ್ಮೇಲೆ ಯೂಸ್ ಮಾಡ್ದಂಗಾಗಲ್ಲ ಸರ್. ಅಲ್ಲ ಸರ್, ಅವ್ರ ಹತ್ರ ಸರ್, ಅಲ್ಲ ಸರ್, ಅವ್ರ ಹತ್ರ ಕೆಪಿಸಿ ಅಧ್ಯಕ್ಷರು ಬೆಂಗಳೂರವ್ರಿಗೆ ಅವರೇ ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿ ಅವಶ್ಯಕತೆ ಇದೆ ಅಂತ ಕೆಪಿಸಿ ಅಧ್ಯಕ್ಷರು ಹೇಳಿದ್ಮೇಲೆ ಯೂಸ್ ಮಾಡ್ದಂಗಾಗಲ್ಲ. ಮನವೊಲಿಸೋ ಪ್ರಯತ್ನ ಕೊನೆ ಕ್ಷಣದಲ್ಲಿ ಆಗ್ತಾ ಇದೆ. ಬಟ್ ರಾಮಲಿಂಗಾರೆಡ್ಡಿ ತಮ್ಮ ನಿರ್ಧಾರಕ್ಕೆ ಬದ್ಧರಾಗಿ ನಿಂತಿದ್ದಾರೆ. ಸುದ್ದಿಗೋಷ್ಠಿ ಸ್ವಲ್ಪ ಹೊತ್ತಲ್ಲಿ ಶುರುವಾಗತ್ತೆ. ತಮ್ಮ ನಿರ್ಧಾರವನ್ನ ರಾಮಲಿಂಗಾರೆಡ್ಡಿ ಪ್ರಕಟಿಸೋದಕ್ಕಿದ್ದಾರೆ. ಇದೊಂದು ಚೀಟಿ ಬರ್ಕೊಂಡಿದ್ದಲ್ಲ, ಮಾತನಾಡ್ತಾರೆ ಅಂತ ಬೇಡಪ್ಪ ಅದೆಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟವಾಗಿ ಹೇಳಿದ್ದನ್ನು ಗಮನಿಸಿದ್ರಿ. ಯಾರ ಮಾತು ಕೇಳಲ್ಲ ನೋಡಪ್ಪ, ಈಗ ನಾನು ಕೋಪ ಬರೋಂಗ್ ಮಾಡಬೇಡಿ. ನಾನು ಯಾರ ಮಾತು ಕೇಳಲ್ಲ, ಕೂತ್ಕೊಳ್ಳಿ. ನೋಡಪ್ಪ, ನೀವೊಂದು ಕೆಲಸ ಮಾಡಿ, ನಾನು ಒಬ್ಬನೇ ಇಲ್ಲಿ ಮಾತಾಡ್ಕೊಳ್ತೀನಿ, ನೀವೆಲ್ಲ ಆಚೆ ಹೋಗಿ. ಪಕ್ಷದ ಅಧ್ಯಕ್ಷರೇ ಮಾತಾಡ್ತೀನಿ. ನನ್ನ ಕೋಪ ಬರೆಸ್ಬೇಡ. ಸರ್ ಬೇರೆಯವರು ಯಾರೋ ಮಾತಾಡ್ತಾರೆ ಸರ್, ಅಧ್ಯಕ್ಷ ನೋಡಪ್ಪ ಕೋಪ ಬರ್ಸ್ಬೇಡಿ ನನಗೆ.
ಅಲ್ಲ ಅಧ್ಯಕ್ಷರು ಮಾತಾಡ್ತೀನಿ ರಾಮಲಿಂಗಾರೆಡ್ಡಿಯವರು ಸಿಟ್ಟಿಗೆತ್ತಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾರು ಮನವೊಲಿಸೋದಕ್ಕೆ ಬೇಡ ನನಗೆ. ಮನೋಹರ್ ಅವರು ಪೆಚ್ಚು ಮೊರೆ ಹಾಕೊಂಡು ಸೈಡಲ್ಲಿ ಕೂತ್ರು. ಈಗ ಬಿ.ಕೆ. ಹರಿಪ್ರಸಾದ್ ಪರವಾಗಿ ಬಂದಿದ್ರು. ಸರ್ ಮಾತನಾಡ್ತಾರೆ ಅಧ್ಯಕ್ಷರು. ಬೇಡ ನಾನು ಮಾತನಾಡೋದು, ಯಾರು ಮಾತನಾಡೋದು ಬೇಡ ಅಂತ ರಾಮಲಿಂಗಾರೆಡ್ಡಿ ಹೇಳ್ತಾ ಇದ್ದಾರೆ. ಕೈಯಲ್ಲಿರೋದು ರಾಜೀನಾಮೆ ಪತ್ರ. ನಿನ್ನೆಯಿಂದ ಅವರು ಜೇಬಲ್ ಹಿಡ್ಕೊಂಡು ಓಡಾಡ್ತಾ ಇದ್ರು. ನಾನು ಬಯಸಿದ ಖಾತೆ ಸಿಗದಿದ್ರೆ ರಿಸೈನ್ ಮಾಡೋದು ಕನ್ಫರ್ಮ್ ಅಂತ ಮುಖ್ಯಮಂತ್ರಿಗಳನ್ನ ಮಾತನಾಡಿದ್ರು. ಜೊತೆಗೆ ಎಸ್ ಅವ್ರು ಮಾತನಾಡ್ತಿದ್ದಾರೆ ನೋಡಿ. ಇಲ್ಲ, ಕನ್ನಡದಲ್ಲಿ ನಾನು ಮಾತಾಡೋದು, ಇಂಗ್ಲೀಷಲ್ಲಿ ಮಾತಾಡೋಲ್ಲ, ನೀವು ಅದನ್ನೇ ಟ್ರಾನ್ಸ್ಲೇಟ್ ಮಾಡ್ತೀರಾ. ಆಮೇಲೆ ಇಂಡಿವಿಜುವಲ್ ಆಗಿ ನಾನು ಯಾರಿಗೂ ಕೊಡೋದಿಲ್ಲ. ಇಲ್ಲ, ಅಲ್ಲೇ ಇದೆ. ಮೊದಲು ಟೈಪ್ ಆಗಿತ್ತು ನೋಡಿ, ಅದ್ರ ಮೇಲೆ ಬರ್ಕೊಂಡು ಇನ್ನು ಮುಂದೆ ತೊಗೊಳ್ಬೇಕು. ನಿಮಗೆ ಕೊಡ್ತೀನಿ ಕಾಪಿ ಸಮಯಕ್ಕೆ, ಫೇರ್ ಕಾಪಿನೇ ಕೊಡ್ತೀನಿ. ಯಾಕೆ ಥರ ಕೆಲ್ಸ್ಕೊಳ್ತೀರಾ? ಬಿಡ್ತಾರ ಅವರು ಬಿಟ್ಟಿದ್ದು ಸದ್ಯ ಕಾಪಿನೇ ಕೊಡ್ತೀನಿ ರೀ. ಸ್ವಲ್ಪ ನೀರು स्टार्ट बताइए, स्टार्ट बताइए, स्टार्ट बताइए, भले स्टाफ बताइए, स्टार्ट बताइए सर आपको ಡಿಕೆಶಿ ಅಧಿಕಾರಕ್ಕೇರಿದ 2ನೇ ದಿನಕ್ಕೆ ಮೊದಲ ಶಾಕ್ ಇದು. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ಸಲ್ಲಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಕ್ಕಿಲ್ಲ ಅನ್ನುವಂತ ಸಿಟ್ಟಿಗೆ ರಾಮಲಿಂಗಾರೆಡ್ಡಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. 3ನೇ ತಾರೀಕು ಪ್ರಮಾಣ ವಚನ, 4ನೇ ತಾರೀಕು ಪ್ರಯತ್ನ ಬೇಕಾದ ಖಾತೆ ಪಡ್ಕೊಳ್ಳೋದಕ್ಕೆ, 5ನೇ ತಾರೀಕು ಮುಂಜಾನೆ ಡಿಸೈಡ್ ಆದರೂ ರಾಜೀನಾಮೆ ಕೊಡೋದು. ಇನ್ನು ರಾಮಲಿಂಗಾರೆಡ್ಡಿಯವರ ರಾಜೀನಾಮೆಯ ಪತ್ರ ಸುವರ್ಣ ನ್ಯೂಸ್ ಬಳಿ ಇದೆ. ರಾಮಲಿಂಗಾರೆಡ್ಡಿಯವರ ರಾಜೀನಾಮೆಯ ಪತ್ರ ಸುವರ್ಣ ನ್ಯೂಸ್ ಬಳಿ ಇದೆ, ಗಮನಿಸ್ತಾ ಇದ್ದೀರಿ. ನನಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ಧನ್ಯವಾದ. ನಾನು ನನ್ನ ಆತ್ಮಸಾಕ್ಷಿಯ ವಿರುದ್ಧವಾಗಿ ಕಾರ್ಯನಿರ್ವಹಿಸಲು ಅಸಾಧ್ಯವಾದ ಕಾರಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ನನ್ನ ರಾಜೀನಾಮೆಯನ್ನು ಅಂಗೀಕರಿಸಿ ಅಂತ ಕೋರ್ತೀನಿ. ನಾನು ಶಾಸಕನಾಗಿ ಕಾಂಗ್ರೆಸ್ನ ಕಾರ್ಯಕರ್ತನಾಗಿ ಮುಂದುವರಿತೀನಿ. ಇದು ರಾಮಲಿಂಗಾರೆಡ್ಡಿಯವರ ರಾಜೀನಾಮೆಯ ಪತ್ರ, ಗಮನಿಸ್ತಾ ಇದ್ದೀರಿ. ಸುವರ್ಣ ನ್ಯೂಸ್ ಬಳಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ರಾಜೀನಾಮೆಯ ಪತ್ರ. ನನಗೆ ತಮ್ಮ ಸಚಿವ ಸಂಪುಟದಲ್ಲಿ, ಅಂದ್ರೆ ಮುಖ್ಯಮಂತ್ರಿಗಳನ್ನ ಉದ್ದೇಶಿಸಿ,
ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ಮತ್ತು ನಾ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಧನ್ಯವಾದ. ನಾನು ನನ್ನ ಆತ್ಮಸಾಕ್ಷಿಯ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯವಾಗದೇ ಇರೋದ್ರಿಂದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ನನ್ನ ರಾಜೀನಾಮೆಯನ್ನು ಅಂಗೀಕರಿಸಿ ಅಂತ ಕೋರ್ತೀನಿ. ನಾನು ಶಾಸಕನಾಗಿ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಮುಂದುವರಿತೀನಿ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ರಾಮಲಿಂಗಾರೆಡ್ಡಿ. ಅವರ ರಾಜೀನಾಮೆ ಪತ್ರವನ್ನು ನೋಡ್ತಾ ಇದ್ದೀರಿ ನೀವು ಸ್ಕ್ರೀನಲ್ಲಿ. ಸುದ್ದಿಗೋಷ್ಠಿ ಸ್ವಲ್ಪ ಹೊತ್ತಲ್ಲಿ ಶುರು ಮಾಡ್ತಾರೆ. ಎಲ್ಲ ಮುಖ್ಯಮಂತ್ರಿಗಳ ಹತ್ರ ಕೂಡ ನಾನು ಯಾವತ್ತೂ ಕೂಡ ನನಗೆ ಮಂತ್ರಿ ಮಾಡಿ ಅಥವಾ ಇಂಥ ಪೋರ್ಟ್ಫೋಲಿಯೋ ಕೊಡಿ ಅಂತ ಯಾವ ಮುಖ್ಯಮಂತ್ರಿಗಳನ್ನೂ ನಾನು ಕೇಳಿರಲಿಲ್ಲ. ಆಮೇಲೆ 2023ರಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾದರು. ಆಗ ನಾನು ಅವ್ರನ್ನ ಹೋಗಿ ನಾನೇನು ಮಿನಿಸ್ಟ್ರ್ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಅವರೇ ಕರೆದು ನನ್ನ ಮಿನಿಸ್ಟ್ರು ಮಾಡಿದ್ರು. ಆಮೇಲೆ 20ನೇ ತಾರೀಕು ಪ್ರಮಾಣ ವಚನ ಆಯಿತು. 23ನೇ ತಾರೀಕು ಸುರೇಶ್, ನಮ್ಮ ಬೈರತಿ ಸುರೇಶ್ ಈಗ ಮಂತ್ರಿಗಳಾಗಿದ್ದಾರೆ, ಅವರು ಫೋನ್ ಮಾಡಿ ಮುಖ್ಯಮಂತ್ರಿಗಳು ಮಾತಾಡಬೇಕಂತೆ ಬನ್ನಿ ಅಂದರು. ಕನ್ನಿಂಗ್ಯಾಮ್ ರೋಡ್ಗೆ ಹೋದೆ. ಅಲ್ಲಿ ಮೇಲ್ಗಡೆ ಯಾರೋ ಇದ್ದರು, ಸೆಲ್ಲರಲ್ಲೇ ಪಾರ್ಕಿಂಗಲ್ಲಿ ನಾನು ಸುರೇಶು ಮಾತಾಡಿದ್ವಿ. ಏನು ಕರೆದಿದ್ದೇನು ಅಂತ ಕೇಳಿದೆ. ಅದಕ್ಕೆ ನಿಮಗೆ ಬೆಂಗಳೂರು ಪೋರ್ಟ್ಫೋಲಿಯೋ ಕೊಡ್ತೀನಿ ಅಂತ ಹೇಳಿದರು. ಅಷ್ಟೇ ತಾನೇ ಫೋನಲ್ಲಿ ಹೇಳಿದರೆ ಸಾಕಾಗಿತ್ತು, ಇದಕ್ಕೆ ಯಾಕೆ ಕರೆದ್ರಿ ಅಂತೇಳಿ ನಾನು ಸಿದ್ದರಾಮಯ್ಯ ಅವ್ರನ್ನ ಭೇಟಿನೂ ಮಾಡಲಿಲ್ಲ. ಅವರು ಬೆಂಗಳೂರು ಪೋರ್ಟ್ಫೋಲಿಯೋ ಕೊಡ್ತೀನಿ ನಾನು ಬಂದುಬಿಟ್ಟು ನಾನೇನು ಕೇಳಿರಲಿಲ್ಲ. ಪೋರ್ಟ್ಫೋಲಿಯೋ ಕೊಡಿ ಅಂತ ನಾನು ಸಿದ್ದರಾಮಯ್ಯನವ್ರನ್ನೂ ಕೇಳಲಿಲ್ಲ. ಅವರೇ ವಾಲಂಟಿಯರ್ ಆಗಿ ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ 25ಕ್ಕೆ ಅನೌನ್ಸ್ ಆಯಿತು ಪೋರ್ಟ್ಫೋಲಿಯೋ. ನಾನೇ ಅದು ಮತ್ತೆ ಟ್ರಾನ್ಸ್ಪೋರ್ಟ್ಗೆ ಹಾಕ್ಬಿಟ್ಟಿದ್ರು. ಆಮೇಲೆ ನಾನು ಫೋನ್ ಮಾಡಿದೆ, ಸುರೇಶಿಗೆ ಫೋನ್ ಮಾಡಿದೆ. ಅವರಿಬ್ಬರು ಜೊತೆಯಲ್ಲೇ ಕಾರಲ್ಲಿ ಹೋಗ್ತಾಯಿದ್ರು. ಯಾಕೆ ಈಗ ಆಯಿತು ಅಂತ ಹೇಳಿದೆ. ಇದು ಬೇರೆ ಬೇರೆ ಕಾರಣಗಳಿಂದ ಇದು ಬದಲಾವಣೆ ಆಗೋಯಿತು ಅಂತ ಹೇಳಿದರು. ಆಮೇಲೆ ನಾನು 25ನೇ ತಾರೀಕು ಮಾತಾಡಿದ್ಮೇಲೆ ನಾನೇನು ಕೇಳಿರಲಿಲ್ಲ, ಯಾರು ಇಂಥ ಇಲಾಖೆ ಬೇಕು ಅಂತ ನಾನು ಕೇಳಿರಲಿಲ್ಲ. ಅವರೇ ಕರೆದು ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ನಾನು ಬೇಡ, ನಾನು ಮಂತ್ರಿಮಂಡಲದಲ್ಲಿ ಇರೋದಿಲ್ಲ ಅಂತ ನಾನು ಹೇಳಿದೆ. ಆಮೇಲೆ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಯಾರು ನಮ್ಮ ಶಿವಕುಮಾರ್ ಅವರು ಮತ್ತು ಅವರ ಸಹೋದರ DK ಸುರೇಶು ಇವರೆಲ್ಲ ನಮ್ಮ ಮನೆಗೆ ಬಂದು 2.5 ವರ್ಷ ಆದಮೇಲೆ ನಾನೇ ಚೀಫ್ ಮಿನಿಸ್ಟರ್ ಆಗ್ತೀನಿ, ಆಗ ನಿನಗೆ ಈ ಪೋರ್ಟ್ಫೋಲಿಯೋ ಬಿಟ್ಕೊಡ್ತೀನಪ್ಪ ಅಂತ. ನಾನು ಸಾಯಂಕಾಲ 4 ಗಂಟೆವರೆಗೂ ಇದ್ದರು ನಮ್ಮ ಮನೇಲಿ, ಅಲ್ವೇನಪ್ಪ? ಸಂಜೆ 4 ಗಂಟೆವರೆಗೂ ನಮ್ಮ ಮನೇಲಿ ಇದ್ದರು. ನೀವು ಮಾಧ್ಯಮದವರೆಲ್ಲ ಇದ್ದೀರಿ, ಅವತ್ತು ಎಲ್ಲ ನಮ್ಮ ಮನೆ ಮುಂದೆನೇ ಇದ್ದರು. ನಾನು ಆಯಿತು ಅಂತ ಸುಮ್ಮನೆ ಆದೆ. ಮತ್ತು ಮೊನ್ನೆ 25ರಲ್ಲಿ ಅವರು CM ಆಗಿ ಓದ್ ತಗೋಬೇಕು. ಅದರ ಹಿಂದಿನ ದಿನವೇ ನಾವು ಹೋಗಿದ್ವಿ. ನಾನು ಕೃಷ್ಣರಾಜ್ ಅವರು ಇಲ್ಲೇ ಇದ್ದಾರೆ, ಅವ್ರಿಗೆ MLC ಸೀಟ್ಗೆ ರೆಕಮೆಂಡೇಷನ್ ಮಾಡೋದಕ್ಕೆ ಹೋಗಿದ್ದೆ ಕೃಷ್ಣರಾಜ್ ಅವರಿಗೆ. ಆಮೇಲೆ ಕೃಷ್ಣರಾಜ್ ಅವರು ಅವ್ರ ವಿಚಾರ ಮುಗಿದ ಮೇಲೆ ನಾವಿಬ್ಬರೇ ಪರ್ಸ್ನಲ್ಲಾಗಿ ಕೂತಿದ್ದಾಗ ನಾನೇನು ಇವ್ರನ್ನೂ ಯಾರು ಶಿವಕುಮಾರ್ ಅವ್ರನ್ನೂ ಕೂಡ ನಾನು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿಮಂಡಲದಲ್ಲಿ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದ್ರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅವ್ರಿಗೆ ಅದನ್ನು ಕೇಳಲಿಲ್ಲ, ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂಥೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾಯಿದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ, ಅದರಲ್ಲೇನು ಎರಡನೇ ಮಾತಿಲ್ಲ. ಯಾರು ನನ್ನ ಹತ್ರ ಮಾತಾಡಿಲ್ಲ. ನಾನು ಆಗಲೇ ಹೇಳಿದಲ್ಲ, ಏನು ಮಾತಾಡೋದಿಲ್ಲ, ಇಷ್ಟೇ. ಇಲ್ಲ, ನೀವು ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಏನು ಮಾತಾಡಲ್ಲ. ಶಾಸಕರಾಗಿರ್ತೀನಿ, ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ. ಹೇಳಪ್ಪ, ಇಲ್ಲಿ ಹಿಂದೆ ನಾನು ಶಾಸಕನಾಗಿ ರಾಜೀನಾಮೆ ಕೊಟ್ಟಿದ್ದೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ರಾಜೀನಾಮೆ ಕೊಟ್ಟಿರಲಿಲ್ಲ. ನಾನು ಕಾಂಗ್ರೆಸ್ ಸೇರಿ 53 ವರ್ಷ ಆಯಿತು. 1973ರಲ್ಲಿ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ನಾನು ಸೆಕ್ರೆಟರಿ ಆಗಿದ್ದಾಗ NSU ಸೇರಿಕೊಂಡಿದ್ದು. 53 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ, ಮುಂದಕ್ಕೂ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ.
ನಾನು ಕೈಯಲ್ಲಿ ಹೋಗಿ ಕೊಡೋಕೆ ನನಗೆ ಇಷ್ಟ ಇಲ್ಲ. ನನ್ನ ತುಷಾರ್ ಗಿರಿನಾಥ್ ಅವರು, ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ, ಅವರಿಗೆ ನಮ್ಮ PS ಕೈಯಲ್ಲಿ ಈಗ PS ಅಲ್ಲ, ಇನ್ನು PS ಆಗಿಲ್ಲ, ಅವರು ನಮ್ಮ ಹಳೆ PS ಇದ್ದಾರೆ, ಇಲ್ಲ ನಮ್ಮ ಯಾರಾದರೂ ನಮ್ಮ ಎಕ್ಸ್-ಮೇಯರ್ ಮಂಜುನಾಥ್ ರೆಡ್ಡಿ ಅವರು ಕೊಟ್ಟು ಬರ್ತಾರೆ ಅಷ್ಟೇ. ತುಷಾರ್ ಗಿರಿನಾಥ್ ಅವರು ಕೊಟ್ಟು ಬರ್ತಾರೆ. ನನಗೆ ಹೋಗಿ ಕೊಡೋದಕ್ಕೆ ಇಷ್ಟ ಇಲ್ಲ. ಸರ್, ಹಿಂದೆ ಸಾರಿಗೆ ಸಚಿವರಾಗಿದ್ದರೆ ನಿಮಗೆ ಸಮಾಧಾನ ತಂದಿದೆ ಸರ್, ಸಾರಿಗೆ ಸಚಿವರಾಗಿದ್ದರೆ ಅದೆಲ್ಲ ಏನು ಮಾತಾಡಲ್ಲ ಈಗ, ಇವತ್ತು ಇಷ್ಟೇ. ಆಮೇಲೆ ನಾನು ಇದನ್ನು ಯಾಕೆ ಹೇಳ್ತೆ ಅಂದರೆ, ಏನೋ ರಾಮಲಿಂಗಾರೆಡ್ಡಿ ಪೋರ್ಟ್ಫೋಲಿಯೋಗೋಸ್ಕರ ಕೊಟ್ಟಿಡಿದ್ರು ಅಥವಾ ಮಾಧ್ಯಮಗಳಲ್ಲಿ ಬಂದಿದೆ. ಆದರೆ ಇದು ಜನಕ್ಕೆ ಗೊತ್ತಾಗಬೇಕು ಯಾವ ಕಾರಣಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೆ ಅಂತ ಜನಕ್ಕೆ ಗೊತ್ತಾಗಬೇಕು ಅಂತ ನಾನು ಮಾಧ್ಯಮಗಳ ಮುಖಾಂತರ ಜನಕ್ಕೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ನನಗೆ ಯಾರ ಮೇಲೂ ಕೋಪ ಇಲ್ಲ, ಸಿದ್ದರಾಮಯ್ಯವ್ರ ಮೇಲೂ ಕೋಪ ಇಲ್ಲ, ಶಿವಕುಮಾರ್ ಮೇಲೂ ಕೋಪ ಇಲ್ಲ, ಖರ್ಗೆ ಅವ್ರ ಮೇಲೂ ಕೋಪ ಇಲ್ಲವೇ ಇಲ್ಲ, ಹೈಕಮಾಂಡ್ ಮೇಲೂ ಕೋಪ ಇಲ್ಲ. ನೋ ಕಾಮೆಂಟ್ಸ್. ಸರ್, ನೀವು ಪಟ್ಟಿಡಿದಿರೋ ಸ್ಥಾನ ಕೊಟ್ಟರೆ ಅಂದರೆ ಮತ್ತೆ ರಾಜೀನಾಮೆ ವಾಪಸ್ ಹೋದ್ರೆ ಇಲ್ಲ ಪತ್ರ. ಸರ್, ನಿನ್ನೆ ಮುಖ್ಯಮಂತ್ರಿಗಳ ಚರ್ಚೆ ಆಯಿತು ಸರ್ ಸಂಜೆ. ನಾನೇನು ಮಾತಾಡಲ್ಲ, ಅಷ್ಟೇ ಮಾತಾಡೋದು. ಎಷ್ಟೊತ್ತಿಗೆ ಕೊಡ್ತೀರಿ? ಕಾಫಿ ಕುಡೀರಿ. ಸರ್, ಎಷ್ಟೊತ್ತಿಗೆ ಕೊಡ್ತೀನಿ, ಕಾಫಿ ಕೊಡ್ತೀನಿ. ಸರ್, ಎಷ್ಟೊತ್ತಿಗೆ ರಾಜೀನಾಮೆ ಪತ್ರ? ಈಗ ಕಳಿಸ್ಬಿಡ್ತೀನಿ. ಸರ್, ಕೆಲವು ನಾನು ಹೋಗಲ್ಲಪ್ಪ, ನನಗೆ ಹೋಗೋಕೆ ಇಷ್ಟ ಇಲ್ಲ. ಕೆಲಸ ಮಾಡಿ ತೃಪ್ತಿ ತಂದಿದೆಯಾ ಸರ್? ಹಿಂದೆ ಕೆಲಸ ಮಾಡಿರೋದು ತೃಪ್ತಿ ತಂದಿದೆಯಾ? ಸಾರಿಗೆ ಸಚಿವರಾಗಿ ಸಾಕಷ್ಟು ನಾನು ಸಾರಿಗೆ ಎಲ್ಲ, ನಾನು ಫಸ್ಟು ವೀರಪ್ಪ ಮೊಯ್ಲಿ ಅವರು ಇದರಲ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಫೈನಾನ್ಸ್ ಆಗಿದ್ದೆ, 4 ಇಲಾಖೆ ಕೊಟ್ಟಿದ್ದರು ಅದರಲ್ಲಿ. ಆಮೇಲೆ APMC ಮಿನಿಸ್ಟರ್ ಆಗಿದ್ದೆ, ಆಮೇಲೆ ಲಾರ್ಜ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದೆ, ಫುಡ್ ಆ್ಯಂಡ್ ಸಿವಿಲ್ ಸಪ್ಲೀಸ್ ಆಗಿದ್ದೆ, ಇವರು ಬೆಂಗಳೂರು ಡೆವಲಪ್ಮೆಂಟು. ನಾನು 37 ವರ್ಷ ಶಾಸಕನಾಗಿ ಬೆಂಗಳೂರಲ್ಲಿದ್ದೀನಿ. SM ಕೃಷ್ಣ ಅವರು ಒಂದೇ ಒಂದ್ಸಲಿ ಮಾತ್ರ ಕೊನೆಯ ವರ್ಷ ನನಗೆ ಬೆಂಗಳೂರು ಡೆವಲಪ್ಮೆಂಟ್ ಕೊಟ್ಟಿದ್ದರು. ಆಮೇಲೆ ಎಜುಕೇಷನ್ ಮಿನಿಸ್ಟರ್ ಆಗಿದ್ದೆ. ಅದಾದಮೇಲೆ ಇದಾಗಿದೆ, ಯಾವುದು ಟ್ರಾನ್ಸ್ಪೋರ್ಟು, ಹೋಮ್ ಆಗಿದ್ದೆ, ಮತ್ತು ಟ್ರಾನ್ಸ್ಪೋರ್ಟು, ಮತ್ತು ಮುಜರಾಯಿ, ಎಲ್ಲ ಇಲಾಖೆಗಳಲ್ಲೂ ನಾನು ಚೆನ್ನಾಗಿ ಕೆಲಸ ಮಾಡಿದ್ದೆ. ನನಗಂತೂ ಸಮಾಧಾನ ಇದೆ. ನಮ್ಮ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ನಾನು ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೇನೆ ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರು, ಸಿಬ್ಬಂದಿಯವರು, ಅವರು ಕೂಡ ಸಮಾಧಾನ. ಸರ್, ಈಗ ರಾಜೀನಾಮೆ ಅಂಗೀಕಾರ ಮಾಡದೆ ಮನವೊಲಿಸಿದ್ರೆ ಅಥವಾ ಖಾತೆ ಕೊಟ್ಟರೆ ಏನು ಮಾಡ್ತೀರಿ? ಏನು ಮಾತಾಡಲ್ಲ. ಈಗ ಆತ್ಮಸಾಕ್ಷಿಗೆ ಈಗ ಹ್ಯುಮಿಲಿಯೇಷನ್ ಅಲ್ವಾ, ಎಷ್ಟು ಅಂತ ಇದು ಮಾಡೋಕ್ಕಾಗುತ್ತೆ? ಈ ನೀವೇ ಸರಿ, ಈಗ ನೀವೇನು ಹೇಳ್ಬೇಕು, ನಾನೇನು ಮಾಡ್ಬೇಕಾಗಿತ್ತು ಹೇಳಿ? ನೀವು ಮಾಧ್ಯಮದವ್ರಿಗೆ ಈಗ ನಾನು ನಿಮ್ಮ ಮಾಧ್ಯಮದವ್ರಿಗೆ ಒಂದು ಪ್ರಶ್ನೆ ಆಗ್ತದೆ, ನಾನೇನು ಮಾಡಬೇಕಾಗಿತ್ತು ನೀವು ಹೇಳಿ, ನೀವು ಹೇಳಿ. ನಾನೇ ನಿಮ್ಗೊಂದು ಪ್ರಶ್ನೆ ಹೇಳ್ತೀನಿ, ನಾನೇನು ಮಾಡಬೇಕಾಗಿತ್ತು ನೀವು ಹೇಳಿ. ನಾನೇನು ಮಾಡಬೇಕಾಗಿತ್ತು ನೀವು ಹೇಳಿ. ನಾನು ಯಾವತ್ತೂ ಹೋಗಿಲ್ಲ. ಅಸೆಂಬ್ಲಿ ಟಿಕೆಟ್ 85ರಲ್ಲಿ ಫಸ್ಟ್ ನಾನು ಅಸೆಂಬ್ಲಿ ನಿಂತಿದ್ದು. ಆವತ್ತು ಕೂಡ ನಾನು ಸೀಟ್ ಕೊಡಿ ಅಂತ ನಾನು ಕೇಳಲಿಲ್ಲ. ನಾನು ಕಾರ್ಪೊರೇಟರ್ ಆಗಿದ್ದೆ, ನಮ್ಮ ತಂದೆನೇ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದರು. ಆವತ್ತು ಕೂಡ ವೀರಪ್ಪ ಮೊಯ್ಲಿ ಅವರು ಫೋನ್ ಮಾಡಿ ಕರೆಸ್ಕೊಂಡು ನಾನು ಟಿಕೆಟ್ ಕೊಟ್ಟೆ. ಹಾಂ, ಕೊಟ್ಟೆ. ಲೆಟರ್ ತೊಗೊಂಬರ್ರಪ್ಪ, ಕೊಡಿ, ಅವ್ರಿಗೆಲ್ಲ ಕಾಪಿ ಕೊಡಿ. ಇಲ್ಲ, ಒರಿಜಿನಲ್ ಕಾಪಿನೇ ಕೊಡಿ. ತಗೊಳ್ಳಿ ತಗೊಳ್ಳಿ. ಸತ್ಯ, ನೀನೇ ಕೊಡ್ತಿದ್ವಿ. ಸರ್, ಈ ಬಗ್ಗೆ ಯಾರ್ದಾರ ಜೊತೆ ಚರ್ಚೆ ಮಾಡಿದ್ರೆ ಸರ್? ನೀವು ಯಾರ್ದಾರ ಜೊತೆ ಚರ್ಚೆ ಮಾಡಿದ್ರೆ ಸರ್? ನಾನು ಯಾರ ಹತ್ರನೂ ಚರ್ಚೆ ಮಾಡಿಲ್ಲ. ಇವನ್ ನಮ್ಮ ಮನೆಯಲ್ಲಿ ನನ್ನ ಮಗಳಿಗೂ ಗೊತ್ತಿಲ್ಲ,
ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ ಅಥವಾ ನಮ್ಮ ಮಗನಿಗೂ ಗೊತ್ತಿಲ್ಲ, ನಾನು ಯಾರಿಗೂ ಹೇಳಲೇ ಇಲ್ಲ. ಸರ್, ಹಿಂದೆ ಹಲವು ಖಾತೆಗಳು ನೀವು ಹಂಚಿದ್ರು, ವರಿಷ್ಠರ ಜೊತೆ ನೀವು ಅವಿನಾಭಾವ ಸಂಬಂಧ ಹೊಂದಿರೋದು, ಈ ವಿಚಾರದ ಬಗ್ಗೆ ಯಾಕೆ ಡಿಸ್ಕಸ್ ಮಾಡಿಲ್ಲ ಅಂತ ಸರ್ ವರಿಷ್ಠರ ಜೊತೆ? ನಾನು ಇಷ್ಟೊತ್ತು ಮಾತಾಡೋದಲ್ಲ. ಸರ್, ನಿಮ್ಮ ಫಾಲೋವರ್ಸ್ ಟ್ರೈ ಮಾಡಿದ್ರು, ನಿಮ್ಮ ಫಾಲೋವರ್ಸ್ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಿದ್ರು ನಿಮ್ಮನ್ನ, ಸರ್ ಈ ಡಿಸಿಷನ್ ತಗೊಂಬೇಡಿ ಅಂತ. ಅದೆಲ್ಲ ಮಾತಾಡಲ್ಲಪ್ಪ. ಸರ್, ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಅಂತ ಹಾಕಿದ್ದೀರಾ ಸರ್? ಹೌದು. ಹೈಕಮಾಂಡ್ ಆತ್ಮಸಾಕ್ಷಿ ಅಂತ ಅಯ್ಯೋ, ಏನಾರ ಮಾಡ್ಕೊಳ್ಳಿ. ಡಿ ಕೆ ಸುರೇಶ್ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಹಿಂದೆ ಕೊಟ್ಟಂತ ಮಾತನ್ನ ನೀವು ನೆನಪು ಮಾಡಲಿಲ್ಲ ಸರ್? ಹಿಂದೆ ನೀವು ಮಾತು ಕೊಟ್ಟಿದ್ರಿ ಅಂತ. ಅದೆಲ್ಲ ಏನು ಮಾತಾಡಲ್ಲ ಹೋಗಪ್ಪ. ಅದು ಇಲ್ಲೇ ಇದೆ ನೋಡಿ ಸಾಕ್ಷಿ, ಇವರೆಲ್ಲ ಸಾಕ್ಷಿ ಅದಕ್ಕೆ. ಸರ್, ತಮ್ಮ ಹಿರಿತನಕ್ಕೆ ತಮ್ಮ ವರ್ಚಸ್ಸಿಗೆ ಬೆಲೆ ಕೊಟ್ಟಿದ್ರು ಸರ್ ಹೈಕಮಾಂಡ್? ನೋ ಕಾಮೆಂಟ್ಸ್. ಡಿ ಕೆ ಬ್ರದರ್ಸ್ ಹತ್ರ ನೀವು ಮಾತಾಡುವಂತ ಪ್ರಯತ್ನ ಏನಾರು ಆಗಿತ್ತ ಸರ್? ಸರ್, ಅದೆಲ್ಲ ಏನೇನಾಯಿತು ಅಂತ ನಾನು ಏನು ಹೇಳೋದಿಲ್ಲ. ನಿಮ್ಗೇನು ಹೇಳಬೇಕು ಮಾಧ್ಯಮಕ್ಕೆ ಹೇಳಿದ್ದೀನಿ. ನಿಮಗೆಲ್ಲ ಧನ್ಯವಾದಗಳು. ಎಲ್ಲ ತಿಂಡಿ ತಿನ್ಕೊಂಡು ಕಾಫಿ ಸರ್, ಈಗ ಇನ್ನೊಂದ್ಸಲ ಅವಕಾಶ ಸಿಕ್ಕಿದ್ರೆ ಸರ್ ತಮ್ಮ ರಾಜಕಾರಣ ಮುಂದುವರಿಯುತ್ತೆ ಅಥವಾ ಹೇಗೆ ಸರ್? ರಾಜಕಾರಣ ಮುಂದೆ ರಾಜಕೀಯದಲ್ಲಿ ಇರ್ತೀನಿ ಸರ್, ಒಂದು ಲೈನ್ ಇಂಗ್ಲೀಷ್ ಸರ್. ಇಲ್ಲಪ್ಪ, ನಾನು ಅಲ್ಲ, ಕನ್ನಡದಲ್ಲಿ ಹೇಳಿ ಸರ್. ಡಿಕೆ ಸರ್ಕಾರಕ್ಕೆ ಮೊದಲ ಮುಜುಗರ ಮತ್ತು ಹಿನ್ನಡೆ. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ಸಲ್ಲಿಸಿದ್ದಾರೆ. ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ನನ್ನಿಂದ. ನಾನು ಕೇಳಿರ್ಲಿಲ್ಲ ಖಾತೆ ಕೊಡಿ ಅಂತ, ಅವರೇ ಹೇಳಿದ್ರು ಇಂಥ ಖಾತೆ ಕೊಡ್ತೀವಿ ಅಂತ. ಈಗ ಖಾತೆ ತಮಗೆ ಬೇಕಾದ ರೀತಿಯಲ್ಲಿ ಕೊಟ್ಟಿದ್ದಾರೆ. ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ಕೆಲಸ ಮಾಡಲ್ಲ, ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಇದು ರಾಮಲಿಂಗಾರೆಡ್ಡಿಯವರ ಸ್ಪಷ್ಟ ಮಾತು. ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಮೊದಲ ಹಿನ್ನಡೆ, ಮೊದಲ ಮುಜುಗರ. 3ನೇ ತಾರೀಕು ಪ್ರಮಾಣ ವಚನ ಸ್ವೀಕರಿಸಿದಂತ ಮಂತ್ರಿ, ಸೀನಿಯರ್ ಮೋಸ್ಟ್ ಮಂತ್ರಿ, ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಮೊನ್ನೆ ಪ್ರಮಾಣ ವಚನ, ನಿನ್ನೆ ಗೊಂದಲ ಗದ್ದಲ, ಇವತ್ತು ರಾಜೀನಾಮೆ. ರಾಮಲಿಂಗಾರೆಡ್ಡಿ ಸ್ಪಷ್ಟವಾಗಿ ಕೆಲ ಮಾತುಗಳನ್ನು ಹೇಳಿದರು. 9 ಬಾರಿ MLA ನಿಲ್ಲೋದಕ್ಕೆ ಅವಕಾಶ ಕೊಟ್ಟಿದೆ ನನ್ನ ಪಾರ್ಟಿ. 8 ಸಲ ಗೆದ್ದಿದ್ದೀನಿ ನಾನು. 37 ವರ್ಷದಿಂದ ಬೆಂಗಳೂರಿನ ಶಾಸಕ ನಾನು. SM ಕೃಷ್ಣ ಅವರು 1 ವರ್ಷ ಕೊಟ್ಟಿದ್ದು ಬಿಟ್ರೆ ಬೆಂಗಳೂರು ನಗರಾಭಿವೃದ್ಧಿಯ ಜವಾಬ್ದಾರಿಯನ್ನು ಕೊಡ್ಲಿಲ್ಲ. ಅನಂತರ ಯಾರು? ಹಿರಿತನಕ್ಕೆ ಬೆಲೆ ಸಿಗಲಿಲ್ಲ ಅನ್ನುವಂತ ನೋವು ರಾಮಲಿಂಗಾರೆಡ್ಡಿ ಅವರ ಮಾತಿನಲ್ಲಿ ಕಾಣಿಸ್ತಾ ಇದೆ. ಕೆಲ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಲ್ಲ, ಬಟ್ ಅವರ ನಡವಳಿಕೆಯೇ ಎಲ್ಲದಕ್ಕೆ ಉತ್ತರ ಕೊಡ್ತಾ ಇತ್ತು. ಪ್ರಯತ್ನ ಮಾಡಿದ್ರು, ಪ್ರಯತ್ನಕ್ಕೆ ಫಲ ಸಿಗಲಿಲ್ಲ. ರಾಮಲಿಂಗಾರೆಡ್ಡಿ ಅವರ ಮಾತನ್ನ ಕೇಳ್ತಾ ಇದ್ರೆ ಅವಮಾನ ಆಯ್ತೇನೋ ರಾಮಲಿಂಗಾರೆಡ್ಡಿ ಅವರಿಗೆ ನಿನ್ನೆ ಇಡೀ ದಿನ ಅನ್ನುವಂತ ಅನುಮಾನ ಒಂದು ಕಾಡುತ್ತೆ. ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅವರಿಗೆ ಅದನ್ನು ಕೇಳಲಿಲ್ಲ. ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ. ಅದರಲ್ಲೇನು ಎರಡನೇ ಮಾತಿಲ್ಲ. ಹೈಕಮಾಂಡ್ ನಿಮಗೆ ಮಾತುಕತೆ ಮಾಡುವಂತ ಸಾಧ್ಯತೆಗಳು ಯಾರು ನನ್ನ ಹತ್ರ ಮಾತಾಡಿಲ್ಲ. ನಾನು ಆಗಲೇ ಹೇಳಿದಲ್ಲ, ಏನು ಮಾತಾಡೋದಿಲ್ಲ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅವರಿಗೆ ಅದನ್ನು ಕೇಳಲಿಲ್ಲ. ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ. ಅದರಲ್ಲೇನು ಎರಡನೇ ಮಾತಿಲ್ಲ. ಹೈಕಮಾಂಡ್ ನಿಮಗೆ ಮಾತುಕತೆ ಮಾಡುವಂತ ಸಾಧ್ಯತೆಗಳು ಯಾರು ನನ್ನ ಹತ್ರ ಮಾತಾಡಿಲ್ಲ. ನಾನು ಆಗಲೇ ಹೇಳಿದಲ್ಲ, ಏನು ಮಾತಾಡೋದಿಲ್ಲ. ಮತ್ತು
ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅದನ್ನು ಕೇಳಲಿಲ್ಲ. ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ, ಅದರಲ್ಲೇನು ಎರಡನೇ ಮಾತಿಲ್ಲ. ಹೈಕಮಾಂಡ್ ಇಂದ ನಿಮಗೆ ಮಾತುಕತೆ ಮಾಡುವಂತ ಸಾಧ್ಯತೆಗಳು ಯಾರು ನನ್ನ ಹತ್ರ ಮಾತಾಡಿಲ್ಲ. ರಾಹುಲ್ ಗಾಂಧಿ is here, sir, and Mr. Kharge are here. Both have they tried? ನಾನು ಆಗಲೇ ಹೇಳಿದಲ್ಲ, ಏನೂ ಮಾತಾಡೋದಿಲ್ಲ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅದನ್ನು ಕೇಳಲಿಲ್ಲ. ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ, ಅದರಲ್ಲೇನು ಎರಡನೇ ಮಾತಿಲ್ಲ. ಹೈಕಮಾಂಡ್ ಇಂದ ನಿಮಗೆ ಮಾತುಕತೆ ಮಾಡುವಂತ ಸಾಧ್ಯತೆಗಳು ಯಾರು ನನ್ನ ಹತ್ರ ಮಾತಾಡಿಲ್ಲ. ರಾಹುಲ್ ಗಾಂಧಿ is here, sir, and Mr. Kharge are here. Both have they tried? ನಾನು ಆಗಲೇ ಹೇಳಿದೆ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. 3ನೇ ತಾರೀಕು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿ 5ನೇ ತಾರೀಕು ಬೆಳಗ್ಗೆ ರಾಜೀನಾಮೆಯನ್ನು ಸಲ್ಲಿಸಿರು. ಖಾತೆ ಸಿಕ್ಕಿದ ಬೆನ್ನಿಗೆ ರಾಜೀನಾಮೆ. 3ನೇ ತಾರೀಕು ಪ್ರಮಾಣ ವಚನ ಸ್ವೀಕರಿಸಿದ್ರು. ಅತ್ಯಂತ ಸಂಭ್ರಮದಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು. ಐ ಥಿಂಕ್ ಅವರಿಗೆ ಭರವಸೆಯನ್ನು ಆ ಸಂದರ್ಭದಲ್ಲಿ ಕೊಡಲಾಗಿತ್ತು. ಈ ಬಾರಿ ನಿಮಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮಿಸ್ ಆಗಲ್ಲ ಅಂತ. ಮಿಸ್ ಆಯಿತು. ರಾಮಲಿಂಗಾರೆಡ್ಡಿ ಅವರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂತು. ನಿನ್ನೆ ಇಡೀ ದಿನ ಒದ್ದಾಡಿದ್ರು ಬದಲಾಯಿಸಬೇಕು ಅಂತ. ಬದಲಾವಣೆಗೆ ಮನಸ್ಸು ಮಾಡಲೇ ಇಲ್ಲ. ಹೈಕಮಾಂಡು ಮಾಡಲಿಲ್ಲ, ಮುಖ್ಯಮಂತ್ರಿಗಳು ಮಾಡ್ದಂಗೆ ಕಾಣಿಸ್ಲಿಲ್ಲ. ಈ ಸಿಟ್ಟಿನ ಹಿಂದೆ ಅವಮಾನ ಕಾಣಿಸ್ತಾ ಇದೆ, ಅವಮಾನ ಆಗಿದೆ ಅನ್ನುವಂಥ ನೋವು ಕಾಣಿಸ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರ ಸಿಟ್ಟಿನ ಹಿಂದೆ ಅವರ ಇಡೀ ನಡವಳಿಕೆ ಅದನ್ನೇ ಹೇಳ್ತಾ ಇದೆ. ನಿನ್ನೆ ಅವರು ವಿಧಾನಸೌಧಕ್ಕೆ ಹೋದ್ರು, ಮಾತನಾಡಿದ್ರು, ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿದ್ರು. ಇವತ್ತು ಹೇಳ್ತಾರೆ ರಾಮಲಿಂಗಾರೆಡ್ಡಿ ಹೋಗಲ್ಲ ರೀ ನಾನು ವಿಧಾನಸೌಧಕ್ಕೆ ರಾಜೀನಾಮೆ ಕೊಡೋದಕ್ಕೆ. ನಮ್ಮವರ ಯಾರ ಹತ್ರ ಆದ್ರೂ ಕೊಟ್ಟು ಕಳಿಸ್ತೀನಿ ಲೆಟರನ್ನ, ತುಷಾರ್ ಗಿರಿನಾಥ್ ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಟ್ಟು ಕಳಿಸ್ತೀನಿ ಹೋಗ್ಲಿ ಅಂತ. ಸರ್ ನಾನು ಹೋಗಲ್ಲ ಅಂತ ಹೇಳ್ತಿದ್ದಾರೆ. ರಾಜೀನಾಮೆ ಕೊಡೋದಕ್ಕೂ ಹೋಗಲ್ಲ, ನಮ್ಮವ್ರು ಯಾರಾದ್ರೂ ಹೋಗ್ತಾರೆ, ಲೆಟರ್ ತಲುಪಿಸ್ತಾರೆ ತುಷಾರ್ ಗಿರಿನಾಥ್ ಅವರಿಗೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಮುಖ್ಯಮಂತ್ರಿ ಅವ್ರಿಗೆ ಕಳಿಸ್ತಾರೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.